ಪುಲ್ವಾಮಾದಲ್ಲಿ ಮೂವರು ಉಗ್ರರನ್ನ ಎನ್ಕೌಂಟರ್ ಮಾಡಿ ಬಿಸಾಕಲಾಗಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೂವರು ಉಗ್ರರನ್ನ ಫಿನಿಶ್ ಮಾಡಿರುವಂತದ್ದು ನಮ್ಮ ಭಾರತೀಯ ಸೇನೆ. ಪುಲ್ವಾಮಾದಲ್ಲಿ ಮೂವರು ಉಗ್ರರನ್ನ ಎನ್ಕೌಂಟರ್ ಮಾಡಿರೋದು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೂವರು ಉಗ್ರರು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಅದರ ಜೊತೆಗೆ ಆವಂತಿಪುರದಲ್ಲೂ ಕೂಡ ಇದೇ ರೀತಿಯಾಗಿ ಗುಂಡಿನ ಚಕಮಕಿ ನಡೆದಿದೆ. ಟ್ರಾಲ್ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ಇನ್ನು ಉಗ್ರರು ಅಡಗಿ ಕುಳಿತಿರಬಹುದಾದ ಅನುಮಾನಕ್ಕಿದೆ. ಆ ಹಿನ್ನೆಲೆಯಲ್ಲಿಯೇ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಭಾರತೀಯ ಸೇನೆ. ನೋಡಿ, ನಾವು ಪಾಕಿಸ್ತಾನದ ವಿರುದ್ಧ ಯಾಕೆ ಯುದ್ಧ ಮಾಡಿದ್ವಿ ಅಂತ ಅಂದ್ರೆ ಉಗ್ರರನ್ನ ಸಾಕಿ ಪೋಷಿಸ್ತಾ ಇದ್ದಾರೆ ಅಂತ. ಉಗ್ರರ ನೆಲೆಗಳನ್ನ ಉಡೇಶ್ ಮಾಡಲಾಗಿತ್ತು. ಅದೇ ರೀತಿಯಾಗಿ ಅವತ್ತೇ ಒಂದು ಮಾತನ್ನು ಕೂಡ ಹೇಳಲಾಗಿತ್ತು. ನಿರಂತರವಾಗಿ ಉಗ್ರರ ವಿರುದ್ಧ ಹೋರಾಟವನ್ನು ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ, ಅದು ಹಾಗೆ ಮುಂದುವರಿಯುತ್ತೆ. ಎಲ್ಲಿವರೆಗೂ ಉಗ್ರರು ನಮಗೆ ಇದೇ ಥರ ಉಪಟಳ ಕೊಡ್ತಾ ಇರ್ತಾರೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರ ಅಂತ. ಕದನ ವಿರಾಮವನ್ನು ಮಾಡಿರೋದು ಕೇವಲ ಪಾಕಿಸ್ತಾನದ ಜೊತೆಗೆ ಮಾತ್ರ, ಉಗ್ರರ ಜೊತೆಗಲ್ಲ. ಸೊ ಆ ಕಾರಣಕ್ಕಾಗಿಯೇ ಉಗ್ರರು ಅಡಗಿರುವಂಥ ಶಂಕೆಯ ಹಿನ್ನೆಲೆಯಲ್ಲಿ ಅನೇಕ ಕಡೆಯಲ್ಲಿ ಕಾರ್ಯಾಚರಣೆ ಮಾಡಲಾಗಿದೆ. ಎಲ್ಲೆಲ್ಲಿ ಅಡಗಿ ಕೂತಿರಬಹುದು, ಯಾರೆಲ್ಲ ಇವರಿಗೆ ಸಪೋರ್ಟ್ ಮಾಡಿರಬಹುದು, ನೆರಳು ಯಾರು ನೀಡಿರ್ಬೋದು, ಆಶ್ರಯ ಯಾರು ಕೊಟ್ಟಿರ್ಬೋದು, ಎಲ್ಲವನ್ನ ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಅಕ್ಷರಶಃ ಉಗ್ರರ ಗ್ರಹಚಾರ ಕೆಟ್ಟು ಅವರ ಬೆನ್ನ ಹಿಂದೆ ಭಾರತೀಯ ಸೇನೆ ಬಿದ್ದಿರೋದು. ಅವರ ಪ್ರತಿಯೊಂದು ಮೂಮೆಂಟ್ಗಳು ಕೂಡ ಇದೀಗ ಸೈನಿಕರಿಗೆ ಗೊತ್ತಾಗ್ತಾ ಇದೆ. ಎಲ್ಲಿದ್ದಾರೆ, ಎಲ್ಲ ಅಡಗಿ ಕೂತಿದ್ದಾರೆ, ಎಲ್ಲ ಅಟ್ಯಾಕ್ ಮಾಡ್ತಾರೆ, ನಾವೆಲ್ಲಿ ಅವರನ್ನು ಖೆಡ್ಡ ತೋಡಬೇಕು, ಎಲ್ಲವೂ ಕೂಡ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಸಕ್ಸಸ್ ಆಗಿ ಮೂವರನ್ನ ಹೊಡೆದುರುಳಿಸಿದ್ದಾರೆ, ಒಡೇಸ್ ಮಾಡಿದ್ದಾರೆ. ಅದರ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಬ್ಬರಲ್ಲ, ಮೂವರನ್ನ ಗುಂಡಿನ ಚಕಮಕಿ ಆಗಿದೆ. ಅವಂತಿಪುರದಲ್ಲೂ ಕೂಡ ಗುಂಡಿನ ಚಕಮಕಿ ಆಗಿದೆ. ಅಲ್ಲೂ ಕೂಡ ಉಗ್ರರು ಇರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ನುಸುಳುಕೋರರು ಭಾರತದ ಒಳಗಡೆ ಬಂದು ಇಲ್ಲಿನ ಪ್ರಜೆಗಳಿಗೆ ತೊಂದರೆ ಕೊಡ್ತಾ ಇದ್ರು. ಜೊತೆಗೆ ಇವರನ್ನ ಸಾಕಕ್ಕೆ ಅಂತ, ಇವರಿಗೆ ಆಶ್ರಯ ಕೊಡೋದಕ್ಕೆ ಅಂತ ಭಾರತದಲ್ಲೇ ಇರೋ ಕೆಲವು ದೇಶ ದ್ರೋಹಿಗಳು ಕೂಡ ಕೆಲಸ ಮಾಡ್ತಾ ಇದ್ರು. ಎಲ್ಲರಿಗೂ ಇದೀಗ ತಕ್ಕ ಉತ್ತರವನ್ನು